ಸಿಎಂ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ಮಹತ್ವದ ಸಭೆಯಲ್ಲಿ ಸಚಿವರು ಶಾಸಕರು ಹಲವು ಮುಖಂಡರು ಭಾಗಿಯಾಗಿದ್ದಾರೆ. ತಿರುಪತಿ ಪ್ರಸಾದ ಕಳಪೆ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯಲ್ಲಿ ಸಚಿವರು ಶಾಸಕರು ಹಾಗೇನೆ ಹಲವರು ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ತಿರುಪತಿ ಪ್ರಸಾದದಲ್ಲಿ ಕಳಪೆ ಹಿನ್ನೆಲೆ ಮಹತ್ವದ ಸಭೆಯನ್ನ ನಡೆಸಲಾಗಿದೆ. ಪ್ರಕರಣವನ್ನ ಸಿಐಡಿ ಅಥವಾ ಸಿಬಿಐಗೆ ವಹಿಸೋದಕ್ಕೆ ಸಭೆಯಲ್ಲಿ ಚರ್ಚೆ. ಪ್ರಕರಣದ ಇನ್ಡೆಪ್ತ್ ಆದಂತ ಇನ್ವೆಸ್ಟಿಗೇಷನ್ ಆಗಬೇಕು. ಒಂದು ವೇಳೆ ಈ ಬರಕೆ ರಿಪೋರ್ಟ್ ಬಂದಿದೆ, ಇದನ್ನ ಮಾಡಿದ್ರೂ ಕೂಡ ಯಾವ ಕಾರಣಕ್ಕೆ, ಯಾವ ಉದ್ದೇಶದಿಂದ, ಯಾರಿದ್ದಾರೆ ಇದರ ಹಿಂದೆ, ಇದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಜನರಿಗೂ ಕೂಡ ತಿಳಿಸಬೇಕಾಗುತ್ತೆ. ಯಾಕಂದ್ರೆ ಭಕ್ತರ ನಂಬಿಕೆಗೆ ದ್ರೋಹ ಮಾಡಿರುವಂತಹ ಒಂದು ಘಟನೆ ಇದು. ಸೊ ಆ ಕಾರಣಕ್ಕೆ ಇದು ಅಲ್ಲಿನ ತಿರುಪತಿ ಭಕ್ತರಿಗೆ, ಸಾರ್ವಜನಿಕರಿಗೂ ಕೂಡ ಎಲ್ಲರಿಗೂ ಇನ್ಫಾರ್ಮೇಷನ್ ಅನ್ನು ಕೊಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ತಿರುಪತಿ ಪ್ರಸಾದದಲ್ಲಿ ಈ ಪ್ರಾಣಿ ಕೊಬ್ಬನ್ನು ಮಿಶ್ರಣ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ. ಸೊ ಪ್ರಕರಣದ ತನಿಖೆಗೆ ನೀಡುವಂಥ ಮಹತ್ವದ ಸಭೆ ತನಿಖೆ ಕೊಡಬೇಕಾದ್ರೆ ಹೇಗೆ, ಸಿಐಡಿಗೆ ಅಥವಾ ಸಿಬಿಐ ತನಿಖೆಗೆ ಕೊಡಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಗಂಭೀರವಾದಂಥ ಚರ್ಚೆ ನಡೀತಾ ಇದೆ. ಸೊ ಸಿಎಂ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕರೆದಿರೋದು. ಸೊ ಇದರಲ್ಲಿ ಸಚಿವರು ಶಾಸಕರು ಎಲ್ಲರೂ ಭಾಗವಹಿಸಿದ್ದಾರೆ. ಸೊ ತಿರುಪತಿಯ ಲಡ್ಡುವಿನಲ್ಲಿ ಏನು ವಿವಾದ ಆಯಿತು, ಲಡ್ಡು ವಿಚಾರವಾಗಿ ಈ ಪ್ರಾಣಿಯ ಕೊಬ್ಬನ್ನು ಬಳಸಿದ್ದಾರೆ ಅನ್ನೋ ವಿಚಾರ ಸಂಬಂಧಪಟ್ಟಾಗಿ ನಾವು ಲಡ್ಡುವಿನಲ್ಲಿ ಕಲಬೆರಕೆ ಎಚ್ಚೆತ್ತುಕೊಂಡಂತ ರಾಜ್ಯ ಸರ್ಕಾರ ವಿವಿಧ ಬಗೆಯ ತುಪ್ಪ ಪರೀಕ್ಷೆಗೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ. ತುಪ್ಪ ಸ್ಯಾಂಪಲ್ ಸಂಗ್ರಹಕ್ಕೆ ಸಚಿವ ಗುಂಡೂರಾವ್ ಆದೇಶ ಹೊರಡಿಸಿದ್ದಾರೆ. ತುಪ್ಪವನ್ನ ಪ್ರಯೋಗಾಲಯಕ್ಕೆ ಕಳಿಸಿ ವರದಿಯನ್ನ ಕೊಡಬೇಕು. ಕಲಬೆರಕೆ ಕಂಡು ಬಂದ್ರೆ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಂತ ದಿನೇಶ್ ಗುಂಡೂರಾವ್. ರಾಜ್ಯದಲ್ಲಿ ಹಾನಿಕಾರಕ ತುಪ್ಪ ನಿಷೇಧಕ್ಕೆ ಇಲಾಖೆ ಸಿದ್ಧತೆ ಮಾಡ್ತಾ ಇದೆ. ಪ್ರಸಾದವನ್ನು ಕೂಡ ಪ್ರಯೋಗಾಲಯಕ್ಕೆ ನೀಡೋದಕ್ಕೆ ಇಲಾಖೆ ಸಜ್ಜಾಗಿದೆ. ಪರೀಕ್ಷೆ ಮಾಡಿಸ್ತೀವಿ. ಯಾಕಂದರೆ ಇವಾಗ ಆಂಧ್ರದವರು ನಂದಿನ ತುಪ್ಪ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇದು ಸ್ವಚ್ಛವಾಗಿರ್ತದೆ, ಯಾವುದೇ ರೀತಿ ಕಲಬೆರಕೆ ಆಗಿರೋದಿಲ್ಲ ಅಂತ. ಯಾಕಂದರೆ ಇದು ಆಂಧ್ರದ ಒಂದು ರಿಪೋರ್ಟು ಏನು ಅಂತ ನಮಗೆ ಇನ್ನೂ ಪೂರ್ತಿ ಮಾಹಿತಿ ಇಲ್ಲ. ಆದರೆ ಅದರ ಆಧಾರದ ಮೇಲೆ ಏನಾದರೂ ಬೇರೆ ಬೇರೆ ಈ ತುಪ್ಪ ಮತ್ತು ಅಡುಗೆ ಮಾಡೋದೇ ಎಣ್ಣೆಗಳಲ್ಲಿ ಬೇರೆ ಬೇರೆ ಕೊಬ್ಬಿನ ಅಂಶಗಳನ್ನು ಸೇರಿಸಿರ್ತಾರಾ ಇಲ್ವಾ ಅದನ್ನು ಕೂಡ ನಾವು ವಿಚಾರಣೆ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಇಲಾಖೆಯ ನಮ್ಮ ಆಯುಕ್ತರಿಗೆ ನಾನು ಹೇಳಿದ್ದೀನಿ, ಇದರ ಮೇಲೆ ನೀವು ಸ್ವಲ್ಪ ವಿಚಾರಣೆ ಮಾಡಿ ಅಂತ. ಯಾಕಂದರೆ ಮಾಡಬೇಕಾಗ್ತದೆ. ಯಾಕಂದರೆ ಇದು ಧಾರ್ಮಿಕ ಒಂದು ಅವರ ಒಂದು ಸೂಕ್ಷ್ಮತೆ ಇರುವಂಥ ಒಂದು ವಿಷಯ. ಜನರಿಗೆ ಯಾರು ಇದೀಗ ತಿರುಮಲದಿಂದ ನಮ್ಮ ಪ್ರತಿನಿಧಿ ಶಿವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಜ್, ನಾವು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀವಿ, ನೀವು ಭಕ್ತರನ್ನು ಕೂಡ ಮಾತನಾಡಿಸಿದ್ರಿ, ಬಹಳ ನಂಬಿಕೆಯಿಂದ ಇನ್ನೂ ಕೂಡ ಇದ್ದಾರೆ. ಅಂದ್ರೆ ಏನಾದರೂ ಕೂಡ ನಂಬಿಕೆಯನ್ನು ಬಿಡೋಕ್ಕಾಗಲ್ಲ ಅಂತ. ಇನ್ನೊಂದು ಕಡೆ ಆಂಧ್ರ ಗೌರ್ಮೆಂಟ್ ಒಂದು ಆಂಗಲ್ನಲ್ಲಿ ನೋಡೋದಾದ್ರೆ ಅವರು ಕೂಡ ಇವತ್ತು ಮೀಟಿಂಗ್ ಅನ್ನು ನಡೆಸ್ತಾ ಇರೋದು. ಸೊ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದು ವೇಳೆ ಈ ತನಿಖೆ ಆಗಬೇಕು ಅಂತಂದ್ರೆ ಜನರಿಗೂ ಕೂಡ ಭಕ್ತರಿಗೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅಂತ ಲಡ್ಡು ವಿಚಾರವಾಗಿ. ಅವಿನಾಶ್, ಖಂಡಿತವಾಗ್ಲೂ ಭಕ್ತರು ಅದನ್ನೇ ಕೂಡ ಕೇಳ್ಕೊಳ್ತಾ ಇರುವಂಥದ್ದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ನಾವು ಸಾಕಷ್ಟು ಭಕ್ತರನ್ನ ಕೇಳ್ಕೊಂಡ್ವಿ. ಅವ್ರು ಹೇಳ್ತಾ ಇರೋದು ಒಂದೇ ವಿಚಾರ, ಈ ಒಂದು ಲಡ್ಡು ಪ್ರಸಾದ ಅನ್ನೋದೊಂದು ನಂಬಿಕೆ ವಿಚಾರದನ್ನ ಸ್ವೀಕರಿಸ್ತಾ ಇದ್ದೀವಿ. ಏನೇ ಆದ್ರೂ ಕೂಡ ಈಗೇನು ಸರ್ಕಾರ ಇದರ ಬಗ್ಗೆ ಒಂದು ಆಂಧ್ರ ಖುದ್ದು ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ರೆ ಒಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ, ಒಂದು ತಾರ್ಕಿಕ ಅಂತ್ಯವನ್ನು ಮಾಡಬೇಕು ಅನ್ನೋದು ಕೂಡ ಭಕ್ತಾದಿಗಳ ಒಂದು ಮನವಿ ಆಗಿರುತ್ತೆ. ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಆಂಧ್ರದಲ್ಲೂ ಕೂಡ ಈಗ ಸಾಕಷ್ಟು ಪರವಿರೋಧಗಳ ಚರ್ಚೆ ಆಗ್ತಿದೆ. ರಾಜಕೀಯ ಕೂಡ ಸಾಕಷ್ಟು ವಾದ ವಿವಾದಗಳು ಜೋರಾಗಿ ನಡೀತಾ ಇದ್ವಿ. ಈಗಷ್ಟೇ ಹಿಂದಿನ TTD ಚೇರ್ಮನ್ ಆದಂಥ ಭೂಮಲ ಕರುಣಾಕರ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡುವಂತ ಮೂಲಕ ಇಲ್ಲಿ ಉದ್ದೇಶಪೂರ್ವಕವಾಗಿ YSRCP ಪಕ್ಷವನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದ ಆರೋಪವನ್ನು ಚಂದ್ರಬಾಬು ನಾಯ್ಡು ಮಾಡ್ತಾ ಇದ್ದಾರೆ. ತುಂಬಾ ಹೀನಾಯವಾದ ಒಂದು ಕೃತ್ಯದ ರೀತಿಯಲ್ಲಿ ಅವರು ನಮ್ಮ ಮೇಲೆ ಆರೋಪ ಮಾಡಿ ನಮ್ಮ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಯಾವುದೇ ರೀತಿಯಾದ ಒಂದು ಕೆಷ್ಟವನ್ನು ಮಾಡಿಸಿಲ್ಲ. ಆ ತಿಮ್ಮಪ್ಪನ, ಆ ವೆಂಕಟೇಶ್ವರ ಸ್ವಾಮಿಯ ಪಾದಸಾಕ್ಷಿಯಾಗಿ ಹೇಳ್ತಾ ಇದ್ದೀವಿ, ನಾವು ಯಾವುದೇ ರೀತಿಯ ಕಲಬೆರಕೆಯನ್ನು ನಾವು ಮಾಡಿಲ್ಲ. ಏನು NBBP ಲ್ಯಾಬಲ್ಲೇ ನಾವು ಟೆಸ್ಟ್ ಮಾಡಿಸಿದ್ದೀವಿ, ಅದರ ರಿಪೋರ್ಟ್ರಲ್ಲಿ ವನಸ್ಪತಿ ಅಂತ ಬಂದಿದೆ. ಮತ್ತೊಂದು ಕಡೆ ಮೈಸೂರು ಲ್ಯಾಬ್ ಕಳಿಸಿದ್ದಾರೆ, ಅದ್ರ ಬಗ್ಗೆ ಇನ್ನೂ ಕೂಡ ಅವರು ರಿಲೀವ್ ಮಾಡ್ತಾ ಇಲ್ಲ. ಆ ಒಂದು ಏನು ವರದಿ ಬಂದಿದೆ ಅದನ್ನು ರಿಲೀಸ್ ಮಾಡುವಂಥ ಕೆಲಸವನ್ನ ಈಗಿನ ಚಂದ್ರಬಾಬು ನಾಯ್ಡು ಸರ್ಕಾರ ಇರ್ಬೋದು ಅವ್ರು ಯಾರು ಕೂಡ ಮಾಡ್ತಾ ಇಲ್ಲ. ಇದಕ್ಕೆ ನಾವು ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲಿ ಕೇವಲ ಉದ್ದೇಶ ಇಷ್ಟೇ, ಇದು ರಾಜಕೀಯ ಪ್ರೇರಿತ ಉದ್ದೇಶ. ಆಡಳಿತಕ್ಕೆ ಬಂದು 100 ದಿನವಾಯಿತು, ಆದರೆ ಯಾವುದೇ ರೀತಿಯಾದವರು ಏನೆಲ್ಲ ಒಂದು ಅಧಿಕಾರಕ್ಕೆ ಬರುವ ಮುಂಚೆ ಏನೆಲ್ಲ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು, ಪ್ರಾಮಿಸ್ ಮಾಡಿದ್ರು, ಆ ಒಂದು ಭರವಸೆಗಳನ್ನು ಜನರಿಗೆ ಈಡೇರಿಸಿ. ಶಿವರಾಜ್ ಹಾಗೆ ಸಂಪರ್ಕದಲ್ಲಿರಿ.